ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೇವಿ ನೋಡ್ರಿ. ಹಾಯ್ ಹೇಳಂತಂದು ಕಮೆಂಟ್ಸ್ ಬರತ್ತವ್ರಿ. ನಾನು ಸ್ವಲ್ಪ ಹುಷಾರಿಲ್ಲದ ಕಾರಣ ನಾನು ಹಾಯ್ ಅದನ್ನು ಹೇಳಿಲ್ರಿ. ಮುಂದಿನ ಕತೆ ಒಳಗೆ ಆರಾಮಾದ್ಮೇಲೆ ಹೇಳ್ತೀನಿ ರೀ. ದಯವಿಟ್ಟು ನಾನು ಎಲ್ಲ ಹೆಸರುಗಳನ್ನು ಬರೆದು ಇಟ್ಕೊಂಡ್ರಿ. ದಯವಿಟ್ಟು ಕ್ಷಮೆ ಇರಲಿ ರೀ. ಅಯ್ಯ ನಿಚ್ಚನಿಕಿನ ಕಾಣುವಂತಲ್ಲ, ಇಲ್ಲೇ ಇತ್ತು ನಿನ್ನೆರ. ಅಯ್ಯೋ ದವಳಗಂಗವ್ವ ಎಲ್ಲರ ಹೋಗಿದ್ದಿತ್ತ ಯವ್ವ. ಏನು ಸಾಮಾನ್ಯನ ಎಲ್ಲ ಓದ್ ಮನ್ಯಾಗ ಇಟ್ಕೋದ ಆತನ ಒಳಗತ್ತೆ ನಾನು. ಇವ್ರನ್ನ ಕೇಳ್ಬೇಕು, ಯಾರಿಗಾರ ಕೊಟ್ಟು ಏನು ಮಾಡ್ಯಾರ ಇವರೊಬ್ರು ಮನ್ಯಾಗ ಹಿಂಗೆ ಕೊಟ್ಟೇನಂತಂದು ಹೆಣ್ಮಕ್ಳ ಮುಂದೆ ಹೇಳೋದಿಲ್ಲ ಬಿಡೋದಿಲ್ಲ. ನಾವು ಇಲ್ಲೇ ಹಂಗೆ ಇದನ್ನ ಮಾಡ್ಕೊತ ಕುಂದ್ರದು ಹೋತು ಅಂತಂದು ಇಲ್ಲರ ಐತಿ ನಿನ್ನರ ಐತಿ. ಈಗಿಲ್ಲ ನಿಚ್ಚಿನ್ಕಿ ಕಾಲು ಓದವ ಎಲ್ಲಾರ ಅದಕ್ಕೆ. ಇವ ಇದೊಂದು ಹಾಳಾದದ ಕೆಮ್ಮು ದನಿ ಒಂದು ಹೋಗೈತಿ, ಮಾತಾಡಕ್ಕೆ ಬರವಲ್ತು. ಇದ್ರಾಗ ಇದೊಂದು ನಿಚ್ಚಿನ್ಕಿ ಒಂದು ಕಳ್ದತಿ. ಇವ ಒಲ್ವ ಕಿಮ್ಮತ್ತಿಂದು ನಿಚ್ಚಿನ್ಕಿ ರೊಕ್ಕ ಕೊಟ್ಟು ಹೇಳಿ ಮಾಡಿಸಿದ್ದ ಯವ್ವ ನಿಚ್ಚಿನ್ಕಿ ಅದು ಎಲ್ಲರ. ಇವ್ರನ್ನ ಕೇಳ್ತೀನಿ ತಡಿ, ಹೊಲಕ್ಕೆ ಯಾರ ಬರಲಿ ಇವ್ರು ಬರುತ್ತಾನೋ ಸಮಾಧಾನ ಇಲ್ಲ ನನಗೆ. ಮನ್ಯಾಂದು ಒಂದು ಚೀಲ್ ಕಾಡ್ಲಿಕ್ಕಂದ್ರೆ ಹೆಣ್ಮಕ್ಳು ತಡ್ವರ್ಸ್ತಾರ. ನಿಚ್ಚಿನ್ಕಿ ಅಯ್ಯೋ ದೇವಾ. ಇಲ್ಲ ಇಲ್ಲ ಎಲ್ಲರ ಹಚ್ಚಿ ಗಿಡಕ್ಕೆ ಹಚ್ಚಿಟ್ಗಿಟ್ಟಾರಂತ ನೋಡಾಕತ್ತೇನಿ, ಕಾಣವಲ್ತು. ಅದೇನು ಸಣ್ಣದಿರ್ತದ ನಿಚ್ಚಿನ್ಕಿ, ಏನು ಕೈಯಾಗ ಹಿಡ್ಕೊಂಡು ಹೋದ್ರೆ ಕಾಣಂಗಿಲ್ಲ ಬಿಡಪ್ಪ ಅನ್ನಕ್ಕೆ. ದಪ್ಪಂದು ನಿಚ್ಚಿನ್ಕಿ ಎಂಥ ಚಲೋ ಇತ್ತು. ನಿನ್ನೆರು ಇದ್ದಿದ್ದು ಇವತ್ತಿಲ್ಲಲ್ಲ ಇವ. ಸಾಸಿವೆ ಡಬ್ಬಗೆ 200 ರೂಪಾಯಿ ಇಟ್ಟಿದ್ದೆ, ಕಾಣವಲ್ತು. ನೀವು ತೊಗೊಂಡಿರೇನು? ಅಯ್ಯ ಶಿವಣ, ಇದೊಳ್ಳೆ ಪದ್ಧತಿ ಬಿಡು. ನೀ ಇಟ್ಟು 200 ರೂಪಾಯಿ ನನಗೇನು ಹೇಳಿಟ್ಟಿದ್ದೇನೆ. ನೀ ಇಟ್ಟಿದ್ದೆ 200 ರೂಪಾಯಿ ಇಟ್ಟಿದ್ದೀನಿ ಅಂತಂದ್ರೆ ಮನೆ ನೀನು ಬಿಟ್ರೆ ನಾನು ಏನು ಹುಡುಗ ತೊಗೊಂತತ್ತ ಬಿಡಪ್ಪ ಅನ್ನಕ್ಕೆ. ಅದು 1 ರೂಪಾಯಿ 2 ರೂಪಾಯಿ ಚಾಕ್ಲೇಟಿಂದ ಅದಕ್ಕೆ ಕೇಳ್ಯಾರು ತೊಗೊಂತತ್ತದು. 200 ರೂಪಾಯಿ ನೀನೇ ತೊಗೊಂಡಿರ್ಬೇಕು ಈಗ, ಹೌದಿಲ್ಲ? ಇದೊಳ್ಳೆ ಪದ್ಧತಿ ಬಿಡು. ಎಲ್ಲರ ಏನು ಇವತ್ತು ಕೆಲಸ ಇಲ್ಲ ಹೊಲ್ದಾಗ ಆರಾಮ ಗಿಡದ ನೆಳಿ ಕುಂತ್ರ ಆತು ಬಿಡ ಅಂತ ಮಾಡಿದ್ರೆ ನಿನ್ನೊಂದು ತಕಡೆ ತಲೆ ಬ್ಯಾನ್ ನೋಡು. ಏನು ಸಿಯಾಡಿಗೇನು ನೀನೇ ತೊಗೊಂಡೇನಂತಂದು ತಪ್ಪೋಪಿಗೆ ಏನು ಬರ್ಕೊಳ್ಬೇಕನ್ನ ನಿನಗೆ? ಹೋಗ್ಲೇ ಕುಂತೆಲ್ಲ ಏನು ತಿನ್ನಕ್ಕೆ ಮಾಡ್ಕೊಂಬ ಹೋಗು. ತಿನ್ನಕ್ಕೆ ಮಾಡ್ಕೊಂಬ ಅಂದ್ರೆ ಏನು ಮಾಡ್ಕೊಂಬರ್ಬೇಕು? ಇದ್ದು 200 ರೂಪಾಯಿ ಇಟ್ಟಿದ್ದೆ, ಆತು ಬಿಡು. ಹಂಗಾರೆ ಒಟ್ಟು ಕಿರಾಣಿ ಸಂತಿಗೆ ಆತು. ಮತ್ತು ಇನ್ನು 2 ದಿನ ಬಿಟ್ಟು ಹೊಲಕ್ಕೆ ಹೋದ್ರೆ ಮತ್ತೆ ಮನ್ಯಾಗ ಇಲ್ಲದ ಸಂತಿ ತಂದು ಹಾಕೊಂಡು ಹೋಗ್ಬೇಕಂತ ನಾನು ಸಾಸಿವೆ ಜೀರಿಗೆ ಡಬ್ಬ್ಯಾಗ ರೊಕ್ಕ ತೆಗೆದಿಟ್ರೆ ಅದನ್ನ ತೊಗೊಂಡು ಮತ್ತೆ ಈಗ ನನಗೆ ಆಟ ಹಚ್ಚಿರ ನೀವು. ಏನು ಮನ್ಯಾಗಿದ್ದಾಗ ಏನು ಹೋಟೆಲ್ ಊಟ ಬಡೋದು ಮಾಡಿ ಹಾಕಿ ದೊಣ್ಣದು ಬಿಟ್ಟಿಬಿಡು. ಅವ ಅಲ್ಲ ದಪ್ಪನ ರೊಟ್ಟಿ, ಏನು ಒಂದು ಚಟ್ನಿಯರ ಉಪ್ಪಿನಕಾಯರ ಒಂದಿಟ್ಟು ಪಲ್ಯರ ಹಾಕಿ ಕೊಡಾಕಿ. ಏನು ಮಹಾ ನೀನು ಹೊಸ ನಮ್ನಿ ಏನಾರ ಮಾಡ್ತಿದ್ದೇನೆ ಅಡುಗೆ ಇಲ್ಲ. ಕುಡಿಯಕ್ಕೆ ಹೋದಾಗ ಕಬಾಬ್ ತಿನ್ನಕ್ಕೆ ಹಂಡದಂತ ಬಾಯಿ ತೆಗಿತೀರಿ, ಮಾಡಿದ ರೊಟ್ಟಿ ಕಟ್ಕೊಂಡು ಹೇಂತಿ ತಳ್ಳಗಿರ್ಬೇಕಲ್ಲ ನಿಮಗೆ. ಸಲ್ಕಿ ಅಂತ ಹಲ್ ತೆಗೆದು ನೀನು ನಗಾಕತ್ತಿ ಅಂತಂದ್ರೆ 200 ರೂಪಾಯಿ ಹೊಡೆತಾಗೈತದ, ಹೊಡೆತಾಗೇ ಬಿಟ್ಟದ. ನೀನ ತೊಗೊಂಡಿದ್ದದನ್ನ ಹಿಂಗಿರ್ರಿ ನಿನ್ನ ಟೆಸ್ಟ್ ಮಾಡಕತ್ತಿದ್ನಿಲ್ಲ. ಇಟ್ಟಿದ್ದು ರೊಕ್ಕದ ಇಟ್ಟಿದ್ದು ನೆನಪಿರ್ತೈತೆ ಇಲ್ಲ ಅಂತ ಹೇಳಿ ನನ್ನ ಕಡೆನೇ ಐತಡಿ ಯಾಕೆ ಕೊಡ್ತೇನಿ. ಎಷ್ಟೊತ್ತನ ಇಲ್ಲ ಅಂತಂದ್ರೆ ಕೇಳಿದ್ರ ನಿನ್ನ ನಾನು ಟೆಸ್ಟ್ ಮಾಡಕತ್ತಿದ್ದೆ, ನಿನಗೆ ನೆನಪಿನ ಶಕ್ತಿ ಎಷ್ಟೈತಿ ಅಂಥೇಳಿ ನಾನು ಇದು ಭಾಳ ಇದು ಮಾಡಕತ್ತಿದ್ದೆ. ಓ ಯವ್ವ ನಾನು ಹೆಂಡತಿ ಹುಷಾರದ ಬಿಡು, ಭಾರಿ ಇಂಟೆಲಿಜೆಂಟ್ ಅದಿ ಬಿಡು ನೀನು. ಇಟ್ರಾಗ ಅದೀರಿ. ಏನಾರ ಭೂಷಣೆ ಆಗಿಬಿಟ್ಟಿದ್ನಿ ಅಂದ್ರೆ ಎಷ್ಟರ ಮೋಸ ಮಾಡ್ತಿದ್ರೆ ನನಗೆ. ನಮ್ಮಪ್ಪ ಹೇಳಿದಂತ ಚಂದ ಬಡ್ಕೊಂಡ ಅವ ಬಡಿತಿದ್ನ ಓದ್ಲಾರ್ದಕ್ಕೆ. ನಮ್ಮಪ್ಪ ಯಾಕೆ ಓದ್ಲಾರ್ದಕ್ಕೆ ಬಡಿತಿದ್ನ ಅಂತಂದು ಈಗ ಗೊತ್ತಾಗತ್ತೆ. 4 ಅಕ್ಷರ ಕಲಿ, ನಿನ್ನ ಜೀವನ ಮುಂಚೆ ಇರ್ತೈತಿ ಅಂತ ಹೇಳ್ತಿದ್ನ. ಈಗ ಗೊತ್ತಾಗತ್ತೈತೆ ನನಗೆ. ಚಂದಾಗ ಕಲ್ತಿದ್ನಿ ಅಂದ್ರೆ ಕೈ ತುಂಬ ರೊಕ್ಕ ಬರ್ತಿತ್ತ, ಚಂದನ್ ಹುಡುಗಿನ ಮದುವೆ ಮಾಡ್ಕೋದಾಗೈತ. ನಿನ್ನ ಮಕ್ಕಕ್ಕೆ ನಾ ಸಿಕ್ಕಿದ್ದ ಹೆಚ್ಚು ಚಂದನ್ ಹುಡಿಬೇಕಂತ. ಚಂದನ್ ಹುಡುಗಿ ಮಾಡ್ಕೊಂಡು ಹೆಂಡತಿಗೆ 3 ಹತ್ತು ಕೂಳು ತಂದು ಹಾಕೋದು ಕಲಿ ಮೊದ್ಲು. ಚಂದನ್ ಹುಡಿಬೇಕಂತ, ಚಂದನ್ ಹುಡುಗಿ ನಾ ಸಿಕ್ಕಿದ್ದ ಹೆಚ್ಚು ನಿನ್ನ ಮಕ್ಕಕ್ಕೆ. ಕೂದಲ ನೋಡಿ ಏನೀ ಹುಡುಕಿದ್ರ ಅದು ಕೂದಲು ಇಲ್ದಲಾಗ 3 ದಿಮಾಕ ಮಾಡ್ತೀನಿ ನೀನು. ನೀನು ಅಂದ ಬಿಟ್ಟೆ ನನಗೆ ಕೂದಲಿಲ್ಲ ಅಂತೇಳಿ. ನೀನು ಅಂದ ಬಿಟ್ಟೆ ನನಗೆ ಮಾನಸಿಕ ಆಕತ್ಲಿ. ಹಂಗೆ ಅನ್ಬ್ಯಾಡ ನನಗೆ. ನಾನು ಚಿಂಕ್ ಮಾಡಿ ಮಾಡಿ ಕೂದಲೆಲ್ಲ ಉದೂರಿ ಹೋಗ್ಬಿಟ್ಟವ್ ನಾನು. ಅದು ಚಿಂಕ್ ಅಲ್ಲ, ತಿಂಕ್. ಏನೋ ಒಂದು ಹುಡುಗಾಟ ಬಿಡ ಹೋಲತ್ತಾಗ. ಸುಮ್ಮನೆ ಸಿಟ್ಟಿಲ್ಲೇ ಕುಂತಾಳ. 200 ರೂಪಾಯಿ ತೊಗೊಂಡು ಹೋಗ್ಬಿಡ್ತೀನಿ. ಏನಾರ ಮಸ್ತ್ ಕೊಡೋದ ತಿಂದು ಬರ್ತೇನಿ. ಯಜಮಾನ ಎಲ್ಲಾಗಿರ್ತೀವಿ ಒಂದು ಅರ್ಜೆಂಟ್ ಕೆಲಸ ಇತ್ತು. ಏನು ನಿನ್ನ ಸಿ ಎಮ್ಮನ ಮೀಟಿಂಗ್ ಕರೆದಿಲ್ಲಲ್ಲೇ 200 ರೂಪಾಯಿ ಇತ್ತಲ್ಲ ಅಂದು ಕೊಟ್ಟೋಗಿಲ್ಲ. ಅಯ್ಯ ಮರ್ತಾ ಬಿಟ್ಟು ನೋಡು. ಗಿಡ್ಡ ಮುಳಿ ನಾನು ನೆನಪಿರೋಕಿಲ್ಲ ಬಿಡು. ಆರಾಮ್ ತಿಂದು ಬಂದ್ರತಂತ ನಾ ಮಾಡಿದ್ರೆ ಅದ ಹೆಣ್ಮಕ್ಳು ತಲೆ ಶಾನೆ ತಲೆ ಅಂತಾರಲ್ಲ. ಆದ್ರೆ ಜಗ್ ನೆನಪಿನ ಶಕ್ತಿ ಐತಿ ಬಿಡವ ನಿನಗೆ. ನೆನಪಿನ ಶಕ್ತಿ ಐತಿ. ಇರ್ಲಿಲ್ಲ ಅಂದ್ರೆ ಯಾವ್ದಾರ ಸಂತ್ಯಾಗ ಯಾರನ್ನ ಬಿಡ್ರಿ ನನಗೆ ಗೊತ್ತಿಲ್ಲ ಅಂತ ಬಿಟ್ಟು ಬರೋ ಗಂಡ್ಮಗದಿ ನೀನು. 200 ರೂಪಾಯಿ ಇಟ್ಟಿದ್ ರೊಕ್ಕ ತೊಗೊಂಡು ಮತ್ತೆ ನನಗೆ ಆಟ ಹಚ್ಚಿರನ. ನೆಮ್ಮದಿನ ಇಲ್ಲಿ ನೋಡೋ ಮಾರ ಯಾರ ತಗ ಹೊಕ್ಕಿನ ಬಿಡತ್ತ. ಗುಡಿ ಕಟ್ಟಿಗೆ ಹೋಗಿ ಕುಂತ ಬರ್ತೇನೆ. ಸರಿ ಹೊಂಟ್ರಲ್ಲ, ಕಿರಾಣಿ ಹಾಕಿಸ್ರಲ್ಲೇ ಶೆಟ್ಟಿ ಅಂಗಡ್ಯಾಗ. ಇವ್ರಪ್ಪ ಲಕ್ಷ ಕಟ್ಲಿ ಹೇರ್ ಕಳಿಸ್ತಾನೆ. ಕಿರಾಣಿ ಹಾಕ್ಸ್ಬೇಕಂತ ಕಿರಾಣಿ
ನಮ್ಮ ಅಪ್ಪ ಯಾಕೆ ಹಾಕಿಸ್ತಾನ, ನೀ ಹಾಕಸ್. ತಲೆ ಅಟ್ಟ ಹುಷಾರೈತೆ ಅಂತ ಮಾಡಿದ್ದೆ, ಕಿವಿನ ಸುರಕದಾವ ಆಯ್ತು ರೀ ಅಯ್ಯ ನೋಡ್ರಿ ಏನಾರ ಕೆಲಸ ಹೇಳ್ಬಿಟ್ರೆ ಮುಕ್ಕಳು ಸುಟ್ಬೇಕು ನಂಗೆ ಓಡಿ ಹೋಗುದು ನೋಡ್ರಿ. ನಾ ಇಲ್ಲೇ ಇಟ್ಟೇನು ಬಿಡು ಅಂತಂದು ಕುಂತಿದ್ನೆ ಅಂದ್ರೆ ಹೋಗಿದ್ದೆ 200 ರೂಪಾಯಿ ನಂದಲ್ಲ ಅಂತಂದು ಓಕೆನೇವ. ಹಿತ್ತಲ್ದಾಗ ಅರ್ಬಿ ಒಣಾಕೇನಿ, ಒಳ ಬಿದ್ದಾವ್, ಮನೆಗೆ ಶರ್ಟ್ ಅದಾವ್ ಅರಿವಿ ಅಂತ ಬಿಸಿಲು ಏನು ತಾನ ಒಳ ಮಡಿಚಿಟ್ಟು ಒಂದೆರಡು ಬಾಡೆ ಅದಾವ ತಿಕ್ಕಿ ಇಟ್ಟು ಕಮಲಾಕರ್ ಮನೆ ತಾನು ಹೋಗ್ಬರ್ತೇನೆ. ಏನು ಗಿರ್ಜಾಕಾರ ಎಷ್ಟು ಜಗಾಡ್ತಾರೆ ಗಂಡನ ಜೊತೆ ಅನ್ಬೇಡ್ರಿ, ಮಾಮೂಲಿ ಅಲ್ರಿ, ಎಲ್ಲರೂ ಮನ್ಯಾಗ ಜಗಳ ಇರೋದ ಅಲ್ರಿ. ಒಂದು ಸಣ್ಣ ತನಕ ಈಗ ಹಳ್ಳಿ ಒಳಗೆ ಯಾವ ರೀತಿ ಜಗಳ ಇರ್ತೈತೆ ಅಂತಂದು ಸಣ್ಣ ಒಂದು ಕತೆ ಮೂಲಕ ಹೇಳೇನ್ರಿ. ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಒಂದೀಟು ಉಪ್ಪು ಖಾರ ನೋಡ್ರಿ ಗಾಡಿ ಹಂಗಾಗೈತಿ. ನೆಗಡಿಯಾಗಿ 2 ದಿನ ಆಯ್ತು ಚಂದ ಊಟನ ಮಾಡಿದ್ದಿಲ್ಲ, ಹಾಗಾಗಿ ಹಿತ್ತಲ್ದಾಗ ನಿಂಬೆಹಣ್ಣು ಆಗಿದ್ವು, ನಿಂಬೆಹಣ್ಣಿಂದ ಅನ್ನ ಮಾಡೇನಿ, ಹಿಂಡಿ ರಸ ಭಾರಿ ರುಚಿ ಆಕತಿ. ಬಾಯಿ ಕಟ್ಟಾಗ ಒಂಚೂರು ಹುಳಿ ತಿಂದ್ರೆ ಆರಾಮ ಅನಿಸತಿ, ಒಂಚೂರು ಹೊಟ್ಟೆಗೂ ಊಟ ಜಾಸ್ತಿ ಹೋಗತಿ. ಇಲ್ಲದಂದ್ರೆ ನೆಗಡಿ ಆಯ್ತಂದ್ರೆ ಊಟ ಕಸ ತಿನ್ನಕತ್ತ ನೋಡ್ರಿ. ಹಾಲು ಹಿಂಡ್ಕೊಂಬಂದೇನಿ, ಕಾಸಕ್ಕಿಟ್ಟೇನಿ, ಒಂಚೂರು ಬಿಸಿದ ಅನ್ನ ಹಾಕೊಡ್ತೇನೆ ಅಕ್ಕಗೆ. ಈಗ ಮತ್ತೆ ಬಿಸಿ ರೊಟ್ಟಿ ಮಾಡಿದೆ, ಆಗ 2 ರೊಟ್ಟಿ ತಿನ್ವಲ್ಲಕ್ಕ ಬಿಸಿ ತಿಂದ್ರೆ ಒಟ್ಟು ಹೊಟ್ಟೆಗೆ ಹಿತ್ತಾಕತಿ, ಆರಿದ್ರೆ ಮತ್ತೆ ಹೋಗುದಿಲ್ಲ ನೆಗಡಿ ಆದಾಗ. ಕರೆದು ಒಂಚೂರು ಬಿಸಿದ ಹಾಕೊಡ್ತೇನೆ. ಈಗ ಹಾಲು ಕಾದು ಅಂದ್ರೆ ಸ್ವಲ್ಪ ಬೇರೆ ಡಬ್ರಿ ತೆಗೆದು ಹಪ್ಪಂದು ಹಾಕ್ಬೇಕು ಮೊಸರಿಗೆ. ನೀಲ ಓಕ ಇದು ಹಿತ್ತಿಲ್ದಂಗ ನಿಚ್ಚರಿಗಿನ ಕಾಣ್ವಲ್ತಲ್ಲ ಇವ, ಯಾರವ ಇದಾರ ಏನು ಮಾಡ್ಯಾರ ಹೇಳೇನೋ ಒಯ್ದಿಲ್ಲ ಏನಿಲ್ಲ. ಮತ್ತು ಗಂಡು ಮಕ್ಕಳೇನೋ ಹೊರಗೆ ಯಾರಿಗಾರು ಕೇಳಿದಾರೆ ಕೊಟ್ಗಿಟ್ಟಾರ ಏನು. ಈಗ ಮಕ್ಳು ಹಿತ್ಲ ಕಡೆ ಹೋಗಿದ್ದೆ ನೋಡಿದಿವ ಕಾಣವಲ್ದು ನಿಚ್ಚನ್ಕಿ ನೀಲ. ನಿಚ್ಚನ್ಕಿನಕ್ಕ ಅವರು ಮ್ಯಾಗ ನೋಡ್ಯಾನಾರ ತೊಗೊಂಡು ಹೋಗ್ಯಾರಕ್ಕ, ಇವ್ರ ಮಾಮಾರ್ ಇದ್ರಕ್ಕ, ಇವರು ಮಾಮಾರ್ ಕೂಡ ಇದ್ರ. ನಿನ್ನೆ ಮಕ್ಕೊಂಡಿದ್ದೆ ಆರಾಮಿದ್ದಿರಲ್ಲ, ಹಂಗಾಗಿ ಹೇಳಿ ಒಯ್ದಾರ ಹೇಳಕ್ಕ ಅವ್ರು. ಹೌದನ, ನಾನು ಅಲ್ಲಿದ್ದ ಓಡಿ ಬಂದಿವ ಯವ್ವ ಕಿಮ್ಮತ್ತಿನ ಸಾಮಾನ, ಹಂಗಾಗಿ ಮತ್ತೆ ಯಾರು ಒಯ್ದ್ರೆ ಏನು ಕೈಯಾಗ ಹಿಡ್ಕೊಂಡು ಅಂತಂದು ಅದಕ್ಕೆ ಮತ್ತೆ ನಾವು ಒಳಗಿರ್ತೇವೆ. ಈಗ ಆರಾಮಿದ್ದಕ್ಕೆ 2 ದಿನ ನಾನು ಹಿತ್ಲ ಕಡೆ ಹೋಗೇ ಇಲ್ಲ, ಪಾಪ ನಿನಗೂ ಒಳಗೆ ಕೆಲಸ ಜಗ ಆಗ್ಬಿಟ್ಟೈತಿ, ಹಂಗಾಗಿ ಮತ್ತೆ ಓಡ್ಕೊಂತ ಬಂದೇವ ನಾ ಕೇಳಾಕ. ಒಯ್ದ್ರೆ ಒಯ್ದ್ರೆ ಚಿಂತಿಲ್ ಬಿಡು. ಎಲ್ಲ ಮಾಡಿದ್ದೀನಿ, ಎಷ್ಟು ದೌಡ್ ಮಾಡಿದಿಲ್ಲ ನಿನಗ ಮಾಡ್ಯಾನಕ್ಕ. ಬಿಸಿದ ಅನ್ನಕ್ಕೆ ಇಟ್ಟಿದ್ನಲ್ಲ, ಮತ್ತೆ ಎಲ್ಲಾರು ತಿಂತಾರ ಬಿಡ ಅಂತೇಳಿ ಇದನ್ನ ನಿಂಬೆ ಹುಳಿ ಹಾಕಿ ಅನ್ನ ಮಾಡಿದ್ನಕ್ಕ. ಒಗ್ಗರ್ನೆಲ್ಲ ನಿನಗ ನೆಗಡಿಯಾಗಿ ಬಾಯಿ ಕೆಟ್ಟಂಗಾಗಿರ್ತದೆ ತಡಿ, ಏನು ಅನ್ನ ಸಾರನು ಉಣ್ಣವಲ್ಲ ಚಂದಂಗ 2 ದಿನ ಆತಕ್ಕ ಚಂದ ಊಟನ ಮಾಡಿದ್ದಿಲ್ಲಲ್ಲ, ಅದಕ್ಕೆ ಒಂದಿಟ್ಟು ಒಗ್ಗರ್ನೆಲ್ಲ ಕಲಿಸಿದ್ದಕ್ಕ. ಬಿಸಿದು ಒಂದಿಟ್ಟು ತಿಂದ್ಬಿಡಕ್ಕ, ಬಿಸಿದು ಗಂಟ್ಲ ಹಳವಾರಕತ್ತಕ್ಕ ಅದು. ಇರ್ಲಿ ಬಿಡ, ರಾತ್ರಿ ತಿಂತೇನೆ, ಮತ್ತೆ ಅಕ್ಕಿ ತಿಂದ್ರೆ ಮತ್ತೆ ರಾತ್ರಿ ಊಟ ಹೋಗುದಿಲ್ಲ ನೀಲ. ರಾತ್ರಿ ಹೋದಾಟ ತಿನ್ನಿ ಅಂತ ಕೈ ಒಂದಿಟ್ಟು ಬಿಸಿದ ಹಾಕೊಡ್ತೀನಿ ತಿನ್ನು, ಒಂದಿಟ್ಟು ಗಂಟ್ಲ ಹಳವಾರ ಆತಂದ್ರೆ ಸಮಾಧಾನ ಆಕತ್ತದೆ. ಗಂಟ್ಲ ಕಟ್ಟದಂಗೆ ಆಗೈತಲ್ಲ ಊಟನೂ ಮಾಡುವಲ್ಲಿ, ಒಂಚೂರು ಬಾಯಿ ರುಚಿ ಆಕತಿ. ನಿಂಬೆಹಣ್ಣಿಂದ ಅನ್ನ ಮಾಡಿನಕ್ಕ ಒಂಚೂರು ತಿನ್ನು, ನಿನಗೆ ಹೋದಾಟ ತಿನ್ನಕ್ಕ, ಮತ್ತೆ ರಾತ್ರಿ ರೊಟ್ಟಿ ಮಾಡ್ತೀನಿ ಬಿಸಿ ತಿನ್ನಿ ಅಂತ. ತಡ್ಗ ಹಾಕೊಡುವ ಬಾ ಬೇಡ, ಒಂದು ಈಟ್ ಹಾಕೊಡು. ನೆಗಡಿಗೆ ಊಟನ ಹೋಗಲ್ವಾ ನೀಲ ನಂಗೆ ಒಟ್ಟು. ಬಾಯಿ ಕೆಟ್ಟಂಗಾಗಿರ್ತತಕ್ಕ, ಅದು ಏನು ತಿಂದ್ರು ಕಸ ತಿಂದಂಗೆ ಒಟ್ಟ ರುಚಿ ಎತ್ತಂಗಿಲ್ಲ ಏನಿಲ್ಲ. ಒಂದಿಟ್ಟು ತಿನ್ನು ಆರಾಮ ಅನಿಸ್ತಕ್ಕ, ಹಾಕೊಡ್ತೇನೆ ತಡಿ ಅಕ್ಕ. ತಗೋಕ್ಕ ಅಷ್ಟು ಹಾಕಿದೇವ ಅನ್ನ, ಒಂದಿಟ್ಟು ತೆಗಿ ಏನಿಲ್ಲ ಅದೇ ಟೈಟ್ ತಗೋಕ್ಕ, ಭಾಳ ಇಲ್ಲ ಒಂದಿಟ್ಟು ಹಾಕೀನಿ ತಗೋ. ಭಾರಿ ರುಚಿ ಆಗೈತವ, ಬಾಯಿನ ಹೊಲಸ್ಕಿತ್ತು ಬಿಡೋನಿಲ್ಲ ನಂದು. ನೆಗಡಾಗಿ ಒಟ್ಟ ಬಾಯ ರುಚಿ ಅನ್ನೋದೈತಿದ್ದಿಲ್ಲ, ನಿಂಬೆಹಣ್ಣಿಂದ ಎಂತ ಚಲೋ ಆಗೈತೆವ, ಭಾರಿ ರುಚಿ ಆಗೈತೆ ಬಿಡು. ಭಾರಿ ಮಸ್ತ್ ಆಗೈತೆ ನೀಲ. ನೀನೊಂದಿಟ್ಟು ತಿನ್ಬೇಕಿಲ್ಲ ನೀಲ. ಈಗೇನು ಅಲ್ಲಿ ಬಾಕ ನಾನು ಆಗಲೇ ಚಹಾ ಪಾರ್ಲೇಜಿ ಬಿಸ್ಕಿಟ್ ತಿಂದಿದ್ದೆ, ಚಹಾ ಜೊತೆ ಮುಂಜಾನೆ ಲಕ್ಷ್ಮಿ ತಂದಿಟ್ಟಿದ್ಲಲ್ಲ ಬಿಸ್ಕಿಟ್ ತಿನ್ನ ಚಿಗವ ಅಂತಂದ್ರೆ ಒಲ್ ಬಿಡುವ ಸಂಜೆಗೆ ತಿಂತೇನೆ ಅಂತ ಅಂದಿದ್ದೆ ಅಕ್ಕ. ಮತ್ತೆ 2 ಬಿಸ್ಕಿಟ್ ಎತ್ಕೊಂತಿದ್ದೆ ಚಹಾದಾಗ, ಒಲ್ ಬಿಡಕ್ಕ ಹಸು ಕಟ್ತಂಗೆ ಆಗೈತಿ. ರಾತ್ರಿ ರೊಟ್ಟಿ ತಿಂದು ಅನ್ನ ಉಂತೇನೆ ಅಕ್ಕ ನಾನು. ನಿನ್ಗೆ ಬಿಸಿ ಅದ ಒಟ್ಟು ತಿಂದ್ರೆ ಗಂಟ್ಲ ಸರಳದಂಗೆ ಆಕತಿ, ಹಿತ ಆದಂಗೆ ಆಗತ್ತೆ ಹೊಟ್ಟಿಗೆ. ಒಂಚೂರು ಬಿಸಿ ತಿಂದ್ರತ್ತೆ ಕರನ್ಯಕ್ಕ. ಎಂತ ಚಲೋ ಆಗೈತ್ವ ನೀಲ, ಹಾಕೊಟ್ಟು ಚಲೋ ಮಾಡಿದ್ ಬಿಡುವ, ಎಂತ ಹಗುರ ಅನ್ಸಕತೈತಿ. ಬಿಸಿ ಇದೈತಲ್ಲ ಅನ್ನ, ಭಾರಿ ರುಚಿ ಆಗೈತೆ ನೋಡಿ, ಎಂತ ಚಲೋ ಆಗೈತೆ ಅನ್ನ. ನಾವು ಇದು ರೀ ನಿಂಬೆಹಣ್ಣಿಂದನೇ 2 ಥರ ಮಾಡ್ತೀವಿ, ಒಂದು ಉಳ್ಳಾಗಡ್ಡಿ ಹಾಕಿದ್ ಮಾಡ್ತೀವಿ, ಒಂದು ಉಳ್ಳಾಗಡ್ಡಿ ಹಾಕ್ಲಾರ್ದ ಮಾಡ್ತೀವಿ ರೀ. ಇವತ್ತು ಉಳ್ಳಾಗಡ್ಡಿ ಹಾಕಿದ್ ಮಾಡಿದ್ದೀರಿ, ಸಂಕ್ಷಿಪ್ತ ರೀ, ಇದೆಲ್ಲರಿಗೂ ಗೊತ್ತಿರ್ತೈತೆ ರೀ ಇದು. ಎಣ್ಣೆ ಬಿಸಿ ಆದ್ಮ್ಯಾಗ ರೀ ಶೇಂಗಾ ಕಾಳು, ಉದ್ದಿನಬೇಳೆ, ಆಮೇಲೆ ಕಡ್ಲಿಬೇಳೆ ಹಾಕ್ರಿ, ಅವು ಸ್ವಲ್ಪ ಹುರಿಬೇಕ್ರಿ, ಚಂದ ಹುರಿದ್ಮ್ಯಾಗ ಸಾಸಿವೆ ಜೀರಿಗೆ ಹಾಕ್ರಿ, ಉಳ್ಳಾಗಡ್ಡಿ ಹಾಕ್ರಿ, ಉಳ್ಳಾಗಡ್ಡಿ ಸ್ವಲ್ಪ ಕಂದು ಬಣ್ಣ ಬರುತ್ತನ ಕೈ ಆಡಿಸ್ರಿ. ಆಮೇಲೆ ಮೆಣಸಿಕಾಯಿ ಹಾಕ್ರಿ, ಹಾಕಿದ್ಮೇಲೆ ಉಪ್ಪು ಅರಿಶಿನ ಹಾಕಿ ಕರಿಬೇವುದೆಲ್ಲ ಹಾಕಿ ಚಂದ ಕಡ್ಡಾಡ್ಸ್ರಿ. ಎಣ್ಣೆ ಒಳಗನ ಉಳ್ಳಾಗಡ್ಡ್ಯಾಗನ ಹೆಚ್ಚಿದ ಕೊತ್ತಂಬರಿ ಹಾಕ್ರಿ. ಸ್ವಲ್ಪ ಎಣ್ಣೆ ಒಳಗೆ ಬೇಯ್ತಂದ್ರೆ ಅಡಿಗೆ ರುಚಿ ಆಕತ್ರಿ, ಹಸಿ ತಿನ್ನೋಕಿನ ಸ್ವಲ್ಪ ಒಗ್ಗರ್ನಾಗ ಬಾಡ್ಬೇಕ್ರಿ ಅಂದ್ರೆ ರುಚಿ ಆಕತಿ. ಇಷ್ಟೆಲ್ಲ ಹಾಕಿದ್ಮ್ಯಾಗ್ರಿ ಒಂದು ಸ್ವಲ್ಪ ಸಕ್ರೆ ಹಾಕ್ರಿ, ಸಕ್ರೆ ಹಾಕಿ ನೀರು ಹಾಕ್ಬೇಡ್ರಿ, ಏನು ಎಣ್ಣೆ ಒಳಗೆ ಉಳ್ಳಾಗಡ್ಡಿನ ಬೇಯಿಸ್ಬೇಕ್ರಿ, ಸ್ವಲ್ಪ ಉಗಾಕ ಬೇಯಿಸ್ಬಿಡ್ರಿ. ಇಷ್ಟಾದ್ಮೇಲೆ ಆರಿಸ್ಬಿಡ್ರಿ. ಆಮೇಲೆ ಬಿಸಿಯನ್ನ ಹಾಕಿ ಕೈಯಾಡಿಸ್ರಿ. ಕೈಯಾಡಿಸಿದ್ಮೇಲೆ ಮ್ಯಾಲೆ ನಿಂಬೆಹಣ್ಣು ಹಿಂಡ್ರಿ. ನಿಂಬೆಹಣ್ಣು ಹಿಂಡಿದ್ಮೇಲೆ ನಿಮ್ಗೆ ಏನಾದ್ರು ಸ್ವಲ್ಪ ಪುಟಾಣಿ ಇಟ್ಟು ಬೇಕಪ್ಪ ಅಂತ ಉದುರ್ಸ್ಕೋರಿ, ಅದು ರುಚಿ ಆಕತ್ರಿ. ಬ್ಯಾಡಪ್ಪ ಅಂತಂದ್ರೆ ನೀವು ಹಂಗೆ ತಿನ್ಬೋದು ರೀ. ಒಮ್ಮೆ ಮನೆ ಮಾಡಿ ನೋಡ್ರಿ, ಒಂದು 5 ನಿಮಿಷ ನೀವು ಮಾಡ್ಬೋದು ರೀ. ಹುಡುಗರು ತಿಂತಾರ್ರಿ, ಇಷ್ಟಪಟ್ಟು ತಿಂತಾರ. ಮತ್ತು ನೀವೇನಾರ ಆಫೀಸಿಗೆ ಹಿಂಗೆ ಶಾಲೆಗೆ ಡಬ್ಬಿ ಕಟ್ಟೋರಾಗಿದ್ರೆ ಅಂದ್ರೆ 5 ನಿಮಿಷದಾಗ ಯಾವಾಗ ರೊಟ್ಟಿ ಚಪಾತಿ ಮಾಡೋಕೆ ಅನಾನುಕೂಲ ಆದಾಗ ಈ ರೀತಿ ಮಾಡಿರಿ, ಹುಡುಗರು ಇಷ್ಟಪಟ್ಟು ತಿಂತಾವು. ಇವತ್ತಿನ ನಿಮ್ಮ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಎಲ್ಲರಿಗೂ ಇನ್ನೊಂದು ವಿನಂತಿ ರೀ, ಭಾಳ ಜನ ನೋಡೋದೇ ಇಲ್ರಿ, ಮತ್ತು ವ್ಯೂಸ್ ಕಮ್ಮಿ ಬರಾಕತ್ತಾವು. 7,500 ಯೂಟ್ಯೂಬ್ ದೊಡ್ಡ ಕುಟುಂಬ ಆಗೈತ್ರಿ. ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ನಮಗೆ
ಬೇಕ್ರಿ, ದಯವಿಟ್ಟು ನೋಡ್ರಿ. ಆಮೇಲೆ ವ್ಯೂಸ್ ಬಂದಷ್ಟು ಲೈಕ್ಸ್ ಕೊಡಂಗಿಲ್ರಿ. ಯಾಕ್ರಿ ನಮ್ಮ ಕತೆಗಳು ಇಷ್ಟ ಆಗಕತ್ತಾವ ಇಲ್ಲ ಅಂತ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಯಾವ ರೀತಿ ಕತೆಗಳು ಬೇಕಂತಂದು ಕಮೆಂಟ್ ಮೂಲಕ ತಿಳಿಸ್ರಿ. ನಾವು ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ರೀ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಆಮೇಲೆ ನೋಡ್ರಿ, ಇಷ್ಟೆಲ್ಲ ಯೂಟ್ಯೂಬ್ ದೊಡ್ಡ ಕುಟುಂಬ ಆಗೈತ್ರಿ ನಮಗೆ. ನೋಡ್ರಿ, ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ದಯವಿಟ್ಟು ನೋಡ್ರಿ. ಆಮೇಲೆ ನಮಗೆ ಸಪೋರ್ಟ್ ಮಾಡ್ಬೇಕಂತ ಕೇಳಕತ್ತೀನಿ ರೀ. ದಯವಿಟ್ಟು ಸಪೋರ್ಟ್ ಮಾಡಿರಿ ನಮ್ಮ ಕತೆಗಳಿಗೆ. ಮತ್ತು ನಮ್ಮ ಭಾಳ ಜನ ಇಷ್ಟಪಡ್ತೀರಿ. ಆದ್ರೆ ಸಪೋರ್ಟ್ ಇನ್ನೂ ಬೇಕ್ರಿ ನಿಮ್ಮಿಂದ. ನಮಗೆ ಪ್ರೀತಿ ಸಹಕಾರ ಇನ್ನೂ ನೀವು ಹೆಚ್ಚಾಗಿ ನಮ್ಗೆ ಕೊಡ್ರಿ ಅಂತಂದು ನಾವು ವಿನಂತಿ ಮಾಡ್ಕೊತೀರಿ. ದಯವಿಟ್ಟು ಸಪೋರ್ಟ್ ಮಾಡಿರಿ.